ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳ ಯಾತ್ರೆಯನ್ನು ಹೊರಟಿದ್ದೀವಿ. ಈ ಯಾತ್ರೆ ಇವತ್ತು ಬಂದಿದೆ ತಿರುಮಲಾಪುರ ಅಂದ ಗ್ರಾಮಕ್ಕೆ. ಇದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿದೆ. ಇದು ನಮ್ಮ 36ನೇ ದೇವಸ್ಥಾನವಾಗಿದೆ. ಇಲ್ಲಿನ ದೇವರ ದರ್ಶನ ಮಾಡಿಕೊಂಡು ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ದೇವಸ್ಥಾನ ಒಂದು ಕೆರೆ ದಡದಲ್ಲಿದೆ. ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ಸುಂದರವಾಗಿದೆ. ಯಾರಾದರೂ ಸ್ವರ್ಗ ಎಲ್ಲಿ ಅಂತ ಕೇಳಿದರೆ ಇಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕೆರೆ ನೀರು ತುಂಬಿದ್ರೆ ಇನ್ನೂ ಚೆನ್ನಾಗಿದೆ. ಈಗ ಸ್ವಲ್ಪ ಕೆರೆ ನೀರು ಸ್ವಲ್ಪ ಕಡಿಮೆ ಇದೆ, ತುಂಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇಲ್ಲಿನ ಪುರೋಹಿತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಇಲ್ಲೇ ನಮಗೆ ದೇವಸ್ಥಾನದ ಹೊರಭಾಗದಲ್ಲಿ ಶಿಲಾಶಾಸನ ಇದೆ. ಈ ಶಿಲಾಶಾಸನದಲ್ಲಿ ಏನು 2005ರಲ್ಲಿ ಇದರ ಜೀರ್ಣೋದ್ಧಾರ ಆಗಿದೆ. ಸುಮಾರು 8 ಲಕ್ಷ ವೆಚ್ಚದಲ್ಲಿ ಜೀರ್ಣೋದ್ಧಾರ ಆಗಿದೆ. ನಮಗೆ ಈ ದೇವಸ್ಥಾನದ ಹಳೆ ಫೋಟೋ ಕೂಡ ಸಿಕ್ಕಿರುತ್ತೆ. ನೀವು ನೋಡ್ಬೋದು ಈ ಫೋಟೋ. ಇದು ಮುಂಚೆ ಹೇಗಿತ್ತು, ಶಿಥಿಲವಾಗಿತ್ತು, ಮತ್ತು ಹೀಗೆ ಹೇಗಿದೆ ಅಂತ ನೋಡ್ಬೋದು. ಇಲ್ಲಿನ ಒಳಗೆ ಹೋಗೋ ದ್ವಾರ ತುಂಬ ಚಿಕ್ಕದಾಗಿದ್ದು ಒಂದು 8 ಕಂಬಗಳಿದೆ. ತುಂಬ ಸುಂದರವಾಗಿದೆ, ಪ್ರಶಾಂತವಾಗಿದೆ. ಬನ್ನಿ ದೇವರ ದರ್ಶನವನ್ನು ಮಾಡಿ ಇಲ್ಲಿನ ಪುರೋಹಿತರನ್ನ ಕೂಡ ನಾವು ಮಾತಾಡ್ಸೋಣ. ಬನ್ನಿ ದೇವರ ದರ್ಶನವನ್ನು ಮಾಡೋಣ. ಮೊದಲಿಗೆ ಮೋದಕ ಪ್ರಿಯ ಗಣೇಶ, ತುಂಬ ಹಳೆಯದಾದ ಗಣೇಶ, ಮತ್ತು ವಿಗ್ರಹ ತುಂಬ ಚೆನ್ನಾಗಿದೆ. ಚಂಡಿಕೇಶ್ವರರು ಪಕ್ಕದಲ್ಲಿದ್ದಾರೆ, ನೀವು ನೋಡ್ಬೋದು. ಹಾಗೆಯೇ ಮೇಲೆ ಕೂಡ ಒಂದು ಗಣೇಶನ ವಿಗ್ರಹವಿದೆ. ಹಾಗೆ ಚಂದ್ರಮೌಳೀಶ್ವರರ ದರ್ಶನ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಂದಿಯ ದರ್ಶನ ಮಾಡ್ಕೊಳ್ಳಿ. ತುಂಬ ಸುಂದರವಾದ ಕೆತ್ತನೆ ನೋಡ್ಬೋದು. ಇಲ್ಲಿ ಹೊಯ್ಸಳರ ಕಾಲದ ಕೆತ್ತನೆ ಇದು. ಚಂದ್ರಮೌಳೇಶ್ವರರು. ಇಲ್ಲಿನ ಪುರೋಹಿತರಿದ್ದಾರೆ, ಅವರನ್ನು ಮಾತಾಡ್ಸೋಣ ಬನ್ನಿ. ಸ್ವಾಮಿ, ನಿಮ್ಮ ಹೆಸರು? ಸರ್ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಅಂತ, TL ರಾಘವೇಂದ್ರ. ಇಲ್ಲಿ ನಾನು ಸುಮಾರು ಈಗ 5 ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಇಂದಿನ ಹಿರಿಯರೆಲ್ಲ ಹಿಂದುಗಡೆಯಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಹೆಗಡೆಯವರು ಅಭಿವೃದ್ಧಿ ಮಾಡಿದ ಮೇಲೆ, ಜೀರ್ಣೋದ್ಧಾರ ಮಾಡಿದ ಮೇಲೆ ಈಗ ನಾವು ಇದನ್ನು ಪೂಜೆ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅವನ ಅನುಗ್ರಹದಿಂದ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಪೂಜೆಗಳೆಲ್ಲ ನಡೆಯುತ್ತೆ. ಪ್ರತಿನಿತ್ಯ ಸೋಮವಾರದ ರುದ್ರಾಭಿಷೇಕ, ಮಾನ್ಯಾಸ್ಪೂರ್ವಕವಾಗಿ ರುದ್ರಾಭಿಷೇಕಗಳು ನಡೆಯುತ್ತೆ. ಅಮ್ಮನವ್ರಿಗೆ, ಸುಬ್ರಹ್ಮಣ್ಯೇಶ್ವರನಿಗೆ ಪರಿಹಾರ ದೇವತೆಗಳನ್ನ ನೀವು ಇಲ್ಲಿ ಪರಿವಾರ ದೇವತೆಗಳೆಲ್ಲ ನೋಡ್ತಾ ಇದ್ದೀರಾ. ಪಾರ್ವತಮ್ಮನವರು, ಇವರು ಸುಬ್ರಹ್ಮಣ್ಯೇಶ್ವರರು ಕೆಳಗಡೆ ಇದೆ. ಸ್ವತಃ ಉದ್ಭವ ಆಗಿರ್ತಕ್ಕಂಥ ಜ್ಯೋತಿರ್ಲಿಂಗ. ವಿಶೇಷ ನೋಡಿ, ವಿಶೇಷ ಉದ್ಭವ ಜ್ಯೋತಿರ್ಲಿಂಗ, ಕಾಶಿಯಿಂದ ತಂದಂತಹ ಲಿಂಗ. ಸ್ವಾಮಿ, ಇದು ದೇವಸ್ಥಾನ ಜೀರ್ಣೋದ್ಧಾರಕ್ಕಿಂತ ಮುಂಚೆ ಹೇಗಿತ್ತು ಅಂತ ನೀವು ನೋಡಿದ್ರಾ? ನಾನು ನೋಡಿದ್ದೆ. ಇನ್ನೇನು ಶಿಥಿಲವಾಗ ಮಟ್ಟಕ್ಕೆ ಬಂದಿತ್ತು. ಪೂಜಾ ಕೈಕಾರ್ಯಗಳು ನಡೀತಾ ಇತ್ತು. ಅಲ್ಪ ಸ್ವಲ್ಪ ಬರೋದು, ಒಂದು ಚೊಂಬು ನೀರು ಹಾಕೊಳ್ಳೋದು, ಹಿಂಗೆ ಹೋಗೋದು ನಡೀತಾ ಇತ್ತು. ಆಮೇಲೆ ಹೆಗಡೆಯವರು ಇದನ್ನು ಜೀರ್ಣೋದ್ಧಾರ ಮಾಡಿಕೊಟ್ಟ ಮೇಲೆ ಸ್ವಾಮಿ ಅನುಗ್ರಹದಿಂದ ಪ್ರತಿನಿತ್ಯ ಪೂಜೆಗಳು ನಡೀತಾ ಇದೆ. ವಿಶೇಷವಾದಂಥ ದಿನಗಳಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ. ಸ್ವಾಮಿ, ಧರ್ಮಸ್ಥಳದಲ್ಲಿ ಒಂದು 4-5 ತಿಂಗಳಿಂದ ಆಗುವುಗಳನ್ನು ನೀವು ಟಿವಿನಲ್ಲಿ ನೋಡಿರ್ತೀರಾ. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಂದರೆ, ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಅಷ್ಟೊಂದು ದೊಡ್ಡವ್ರು ಅಲ್ವೇ ಇಲ್ಲ. ಹೆಗಡೆಗಳ ಬಗ್ಗೆ ಮಾತಾಡೋದಕ್ಕೆ ಅಷ್ಟೊಂದು ದೊಡ್ಡವ್ರು ಅಲ್ವೇ ಇಲ್ಲ. ಅವರು ಸನಾತನ ಧರ್ಮನ ಖಂಡಿತವಾಗ್ಲೂ ಉಳಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿ ಕೆಟ್ಟ ಅಭಿಪ್ರಾಯಗಳು ಇಟ್ಕೊಂಡು ಮುಂದಕ್ಕೆ ಹೋದವರು ಖಂಡಿತವಾಗ್ಲೂ ಉದ್ಧಾರ ಆಗೋದಿಲ್ಲ. ಇದಂತೂ ಖಂಡಿತವಾಗಿ ಹೇಳ್ತೀವಿ. ಅವರಿಂದಲೇ ಇವತ್ತಿನ ದಿವಸ ಹಿಂದೂ ಸನಾತನ ಧರ್ಮ ಉಳಿಬೇಕು ಅಂದರೆ ಅವ್ರ ಕಾಲ್ಭಾಗನೇ ಇದೆ ಇವತ್ತು ಅವ್ರ ಪ್ರಯತ್ನ ಅಂತ ಹೇಳ್ಬೋದು ನಾವು. ಅವ್ರ ಬಗ್ಗೆ ಖಂಡಿತವಾಗ್ಲೂ 2 ಮಾತಾಡೋ ಒಂದು ನಮಗೆ ಆ ಶಕ್ತಿನೇ ಕೊಟ್ಟಿಲ್ಲ ಭಗವಂತ. ಅಂಥ ಒಳ್ಳೆಯ ವ್ಯಕ್ತಿ. ಎಷ್ಟು ಧರ್ಮ ಕಾರ್ಯಗಳು, ಕೆಲಸಗಳು, ಸಾಮಾಜಿಕ ಕಾರ್ಯಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವೆಲ್ಲ ಷಡ್ಯಂತ್ರಗಳಿಂದ ನಡೀತಾ ಇದೆ. ಅದೆಲ್ಲ ಚಂದ್ರಮೌಳೇಶ್ವರ ಖಂಡಿತ, ಮಂಜುನಾಥೇಶ್ವರ ಬಿಡಲ್ಲ, ಅಣ್ಣಪ್ಪ ಸ್ವಾಮಿನೂ ಬಿಡಲ್ಲ ಅಲ್ಲಿ. ಇಷ್ಟು ನಾನು ಅವ್ರ ಬಗ್ಗೆ ಹೇಳ್ಬೋದು. ಅಷ್ಟು ದೊಡ್ಡವನಂತೂ ಅಲ್ಲ, ಅವ್ರ ಬಗ್ಗೆ ಹೆಚ್ಚಿನದಾಗಿ ಮಾತಾಡೋದು ದೊಡ್ಡವನು ಅಲ್ಲ ನಾನು. ಇದಂತೂ ನನ್ನ ಅಭಿಪ್ರಾಯ. ಧನ್ಯವಾದ. ಇಂಥ ಒಂದು ದೇವಸ್ಥಾನಗಳನ್ನು ಭೇಟಿ ಕೊಡೋದು ನಮ್ಮ ಅದೃಷ್ಟ ಅಂತಲೇ ನಾನು ಭಾವಿಸ್ತೀನಿ. ಎಷ್ಟೇ ಕಷ್ಟ, ನೋವುಗಳು, ಖುಷಿಗಳು ಎಲ್ಲ ಸೇರಿಕೊಂಡಿದೆ ಈ ಒಂದು ಯಾತ್ರೆಯಲ್ಲಿ. ತುಂಬ ದೂರ, ತುಂಬ 4-5 ಜನ 5 ಜನ ಕೇಳಿ ಹುಡ್ಕೊಂಡು ಬರ್ತೀವಿ. ದೇವಸ್ಥಾನ ಬಂದ ತಕ್ಷಣ ನಮಗೆ ಆ ಒಂದು ನೋವೆಲ್ಲ ಕಾಣೆ ಆಗಿಬಿಡುತ್ತೆ. ಅಷ್ಟು ಪ್ರಶಾಂತವಾಗಿ, ಅಷ್ಟು ಸುಂದರವಾಗಿ ದೇವಸ್ಥಾನಗಳು ಪ್ರತಿಯೊಂದು ಒಂದಕ್ಕಿಂತ ಅನ್ಕೊಬೋದು ನೀವು ಎಲ್ಲ ದೇವಸ್ಥಾನನೂ ಏನಪ್ಪ ಇವನು ಹೋಗ್ಲಿ ಹೇಳ್ತಾನೆ ಅಂತ. ಖಂಡಿತ ಅಲ್ವೇ ಅಲ್ಲ. ಅದರ ಅನುಭವನ ನಾನು ಅಷ್ಟೇ ಹೇಳ್ತೀನಿ, ಯಾವುದನ್ನು ಹೊಗಳೋ ಅಂಥದ್ದಲ್ಲ. ಕೆಲವು ದೇವಸ್ಥಾನಗಳು ಚೆನ್ನಾಗಿಲ್ಲ ಅಂತ ಕೂಡ ನಾನು ಹೇಳಿದ್ದೀನಿ. ಹಾಗೆ ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದು 4 ಜನಕ್ಕೆ ತಲುಪಬೇಕು. ಜನಗಳಿಗೆ ಧರ್ಮಸ್ಥಳ ಏನು ಮಾಡಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಮತ್ತೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ
ಹತ್ರ ತಿಳಿಸ್ಬೋದು. ನಿಮ್ಮ ಊರಿನಲ್ಲಿ ಧರ್ಮಸ್ಥಳದ ಏನಾದರೂ ಕಾರ್ಯಗಳಾಗಿದ್ರೆ ಅದಕ್ಕೂ ನನ್ನ ನಂಬರ್ ಕೂಡ ಕೊಟ್ಟಿದ್ದೀನಿ. ಆ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.